ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಕುಂಬಳಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಬೀಪುರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮನೆಯಿಂದ ಪ್ರತಿನಿತ್ಯ ಬಿಎಂಟಿಸಿ ಬಸ್ನಲ್ಲಿ ಶಾಲೆಗೆ ಹೋಗಿ ಬರುವ ಮಾರ್ಗಕ್ಕೆ ನೂತನ ಬಸ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಯಾವುದೇ ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚಿನ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸಹಕಾರ ನೀಡಲಾಗುತ್ತಿದೆ. ಕುಂಬಳಗೋಡು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ಆಸಿಫ್ ಹಾಗೂ ಅವರ ತಂಡದ ಪರಿಶ್ರಮದಿಂದಾಗಿ ಶಾಲೆಗೆ ಅಗತ್ಯ ಮೂಲಭೂತ ಸೌಕರ್ಯ ದೊರಕಿರುವ ಪರಿಣಾಮದಿಂದಾಗಿ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರ ಹಾಗೂ ವಿದ್ಯಾರ್ಥಿಗಳ ನೆಚ್ಚಿನ ವಿದ್ಯಾಕೇಂದ್ರವಾಗಿ ಪ್ರಖ್ಯಾತಿ ಗಳಿಸಿದೆ. ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ದೊರಕಿರುವ ಸೌಲಭ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೊಹಮ್ಮದ್ ಆಸಿಫ್ ತಂಡದವರ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಾಗೂ ಈ ಶಾಲೆಗೆ ಸೇರಿದ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನೂತನ ಬಸ್ ಮಾರ್ಗದ ಚಾಲಕರು ಹಾಗೂ ಕಂಡಕ್ಟರ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಹಾಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಎಂಟಿಸಿ ಸರ್ವೆ ಸೂಪರ್ವೈಸರ್ ಶಿವಾನಂದ್, ಕೆಂಗೇರಿ 37 ಘಟಕದ ಬಿಎಂಟಿಸಿ ಡಿಸಿಎಂ ಚಂದ್ರಕಲಾ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಂಬೀಪುರ ಮುಖ್ಯ ಶಿಕ್ಷಕರಾದ ಚಂದ್ರಕಲಾ ಅಬಿ, ಎಲ್ಲ ಪೋಷಕರು ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೊಟ್ಟರು. ಅವರು ನಮ್ಮನ್ನ ನೆಕ್ಸ್ಟ್ ಕಾಂಪಿಟೇಟರ್ ಆಗಿ ತಕೊಂಡ್ರು. ಈಗ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವು ವ್ಯಾನ್ ಕೊಡಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂದ್ರು. ಅದಕ್ಕೆ ನಮಗೆ ತಲೆಗೆ ಬಂದಿದ್ದು ನೀವೇ BMTC ಅವರು ಏನಾದ್ರೂ ಮಾಡಿ BMTC-ನ ತಗೊಳಕ್ಕಾಗತ್ತಾ ಅಂತ ನಮ್ಮ ಕಮಿಟಿ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಮೇಡಮ್ ನೀವ್ ಏನ್ ಮಾಡ್ತೀರೋ ಮಾಡಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂದ್ರು. ಹಾಗೆ ನನ್ನ ಜೊತೆಗೆ ನಿಂತರು. ಈಗ ನಮ್ಮ ಶಾಲೆ ಹತ್ರಕ್ಕೆ ಬಸ್ಸನ್ನ ತಗೊಂಡೇ ಬಿಟ್ರು. ಈ ಆಸಿಫ್ ಅಂತ ಒಬ್ರು ಇದ್ದಾರೆ, ಇವರು ಒಂಥರ ವೈರಸ್ ತರ, ಈ ಕೋವಿಡ್ ವೈರಸ್ ಇದೆಯಲ್ಲ ಹಂಗೆ, ಈ ಮನುಷ್ಯ ತಲೆಗೆ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಆ ಕೆಲಸ ಆದವರು ಯಪ್ಪ ನಿದ್ದೆನೇ ಬರಲ್ವೇನಪ್ಪ, ಹಂಗೆ ಆ ತರ ಅವ್ರು ನಿದ್ದೆಗಿಸಿ ಕೆಲಸ ಮಾಡಿ ಒಂದು ಬಸ್ ಬಂದಿದೆ. ನಮ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಸಾರಿಗೆ ಇಲಾಖೆಯವರು ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಗೆ ಈ ಒಂದು ಖುಷಿಯಾದಂತ ವಿಚಾರ. ಹಾಗೆ ನಮ್ಮ ಶಾಲೆಯ ವತಿಯಿಂದ ನಿಮ್ಮೆಲ್ಲರ ಸಹಕಾರಕ್ಕೆ
ನಮಸ್ಕಾರ. ನಾನು ಉರ್ದು ಸ್ಕೂಲ್ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಂಬಿಪುರ ಶಾಲೆಯ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದ್ದೀನಿ. ಇವತ್ತು ಸುದಿನ ಸಂತಸದ ದಿನ. ಏನಪ್ಪ ಅಂದರೆ ನಮ್ಮ ಶಾಲೆಗೆ BMTC ಅವರು ಕೊಡುಗೆ ಅಪಾರವಾಗಿದೆ. ಏನಪ್ಪ ಅಂದರೆ ನಮ್ಮ ಶಾಲೆಗೆ ಇವತ್ತು ಒಂದು ಬಸ್ಸನ್ನು ಕೊಟ್ಟಿದ್ದಾರೆ. ಆ ಬಸ್ಸು ನಮ್ಮ ಶಾಲೆ ಹತ್ರ ಬರುತ್ತೆ. ಇಲ್ಲಿಂದ ಮಕ್ಕಳನ್ನು ಕರ್ಕೊಂಬರೋದು, ಕರ್ಕೊಂಡೋಗಿ ಬಿಡೋ ಕೆಲಸವನ್ನು BMTC ಮಾಡ್ತಾ ಇದೆ. ಅದು ಕೂಡ ನಮ್ಮ ಒಂದು ಕಾಯಕಕ್ಕೆ ಕೈ ಜೋಡಿಸಿರೋದು ಬಹಳ ಹೆಮ್ಮೆಯ ವಿಚಾರ. ಇದು ನನ್ನೊಬ್ಬಳ ಕೆಲಸ ಅಲ್ಲ, ಇಲ್ಲಿರೋವಂಥ ಎಲ್ಲ ನನ್ನ ಸಹೋದರರ ಜೊತೆಗೆ ಮಾಡಿದಂತಹ ಕೆಲಸ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಇದೆ. ಇನ್ನು ನಾವು ಮುಂದೆ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡೋದಿದೆ. ಈಗ ಆಂಗ್ಲ ಮಾಧ್ಯಮವನ್ನು ತೆರೆದಿದ್ದೇವೆ. LKG UKG ಇದೆ. ಹಾಗೆ ಇಲಾಖೆಯ ನಮಗೆ ಅನುಮತಿ ನೀಡಿದೆ. 1ನೇ ತರಗತಿಗೆ ಆಂಗ್ಲ ಮಾಧ್ಯಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಪ್ರಗತಿ ಹತ್ರ ನಾವು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಸಹಕಾರ ಕೊಟ್ಟ ನಮ್ಮ ಪೋಷಕರಿಗೆ, ನಮ್ಮನ್ನು ನಂಬಿ ಮಕ್ಕಳನ್ನು ಕಳಿಸಿದ್ದಾರೆ. ಆ ಪೋಷಕರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ, ನಮ್ಮೂರಿನ ಎಲ್ಲ ನಾಗರಿಕರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಾನು ಈ ಶಾಲೆಗೆ ಬಂದು 2022ರಲ್ಲಿ ನಾನು ಈ ಶಾಲೆಗೆ ಬಂದಿದ್ದು. ಈಗ ಸತತ 3 ವರ್ಷಗಳ ಕಾಲಘಟ್ಟವನ್ನು ನೋಡಿದ್ದೇನೆ. ನಾನು ಬಂದಾಗ ಈ ಶಾಲೆ ತುಂಬ ಸ್ಥಿತಿಲಗತಿಯಲ್ಲಿತ್ತು. ಹಾಗೆ ಇಲ್ಲಿದ್ದಂತಹ ಮಕ್ಕಳ ಸಂಖ್ಯೆ ನಮಗೆ ಆನ್ಲೈನಲ್ಲಿ 20 ಮಕ್ಕಳಂತ ಇತ್ತು. ಆದರೆ ನಾವು ದೈಹಿಕವಾಗಿ ಶಾಲೆಗೆ ಬಂದು ನೋಡಿದಾಗ ಇಲ್ಲಿ ನಮಗೆ ಸಿಕ್ಕಿದಂತಹ ಮಕ್ಕಳು ಬರೀ 3 ಮಕ್ಕಳಿದ್ವು. ಮತ್ತು ವಿಶಾಲವಾದ ಗ್ರೌಂಡು ಎಲ್ಲ ವ್ಯವಸ್ಥೆ ಇದ್ದಂತಹ ಶಾಲೆ ಆದರೆ ಮುಚ್ಚೋ ಸ್ಥಿತಿಗೆ ಬಂದಿದ್ದು ಬಹಳ ನೋವಿನ ಸಂಗತಿ ಆದಂಥ ವಿಚಾರ ಅದಾಗಿತ್ತು. ಆಗ ನಾವು ಬಂದಾಗ ಮೊದಲು ಪ್ಲಾನ್ ಮಾಡಿದ್ದೇನೆಂದರೆ, ಮೊದಲು ಶಾಲೆನ ಬೀಗ ತೆಗೆಸ್ಬೇಕು. ಬೀಗ ತೆಗೆಸಿ ಒಂದಷ್ಟು ಮಕ್ಕಳುಗಳನ್ನ ಶಾಲೆಗೆ ಕರ್ಕೊಂಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನಮ್ಮ ಏಮಿದ್ದಿದ್ದು ಕೂಡ ನಾವೊಂದು 30 ಮಕ್ಕಳನ್ನ, ಒಂದು ಸರ್ಕಾರಿ ಶಾಲೆ ಅಂದರೆ ಈಗಾಗಲೇ ಎಲ್ಲರಿಗೂ ಮೂಗು ಮುರಿತಾ ಇದ್ದಾರೆ, ಸರ್ಕಾರಿ ಶಾಲೆನ ಅಯ್ಯೋ ಅಂತ. ಅದು ಈ ಶಾಲೆ ಇರೋದು ಸುತ್ತಲೂ ಇರೋ ಎಲ್ಲ ಪ್ರೈವೇಟ್ ಶಾಲೆಗಳ ಮಧ್ಯೆ ಇದಿದೆ. ಈ ಶಾಲೆಯ ಸುತ್ತಮುತ್ತ ಪ್ರೈವೇಟ್ ಶಾಲೆಗಳೇ ಹೆಚ್ಚಾಗಿರೋದ್ರಿಂದ ಈ ಶಾಲೆಗೆ ನಾವು ಮಕ್ಕಳನ್ನ ಹೇಗಪ್ಪ ಕರ್ಕೊಂಬರೋದು, ಏನೋ ನಾವು ಮಾಡಿದ್ರೆ ಒಂದು 30 ಮಕ್ಕಳನ್ನು ನಾವು ಕರ್ಕೊಂಬರ್ಬೋದು ಅಂತ ನಮ್ಮ ಒಂದು ಟಾರ್ಗೆಟ್ ಇತ್ತು. ಅದಕ್ಕೆ ಕೈ ಜೋಡಿಸಂಥವ್ರು ಈ ಊರಿನಲ್ಲಿದ್ದಂಥ ಎಲ್ಲ ಸದಸ್ಯರು, ಹಾಗೆ ಈ ಊರಿನ ಗ್ರಾಮ ಪಂಚಾಯಿತಿ ಮೆಂಬರ್ಗಳು, ಇಲ್ಲಿನ ಪೋಷಕರು, ಇಲ್ಲಿನ ನಾಗರಿಕರು ನನ್ನ ಜೊತೆಗೆ ಕೈ ಜೋಡಿಸಿದ್ರು. ಹಾಗೆ ನನ್ನ ಸ್ನೇಹಿತರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ನಮಗೆ ಮೊದಲನೇ ಅವಕಾಶದಲ್ಲಿ ಸಿಕ್ಕಂತಹ ಮಕ್ಕಳ ಸಂಖ್ಯೆ 48. ಒಂದೇ ದಿನಕ್ಕೆ ನಮಗೆ ಅಡ್ಮಿಷನ್ ಆದಂತಹ ಮಕ್ಕಳು. ಹಾಗೆ ಮೆತ್ತಗೆ ಹಾಗೆ ಕುಂಟ್ತಾ ಬರ್ತಾ ಇದ್ದಾಗೆ ಶಾಲೆಯನ್ನು ಡೆವಲಪ್ ಮಾಡ್ತಾ ಬಂದ್ವಿ. ವಿಶಾಲವಾದ ಗ್ರೌಂಡನ್ನು ಮಾಡಿದ್ವಿ. ಇಲ್ಲಿ 260 ಸಸಿಗಳನ್ನು ಹಾಕಿದ್ದೀವಿ. ಎಲ್ಲ ಸಸಿಗಳನ್ನು ನಾವು ಮಕ್ಕಳಿಗೆ ದತ್ತು ಕೊಟ್ಟಿದ್ದೀವಿ. ಆ ಮಕ್ಕಳ ಹೆಸರುಗಳನ್ನು ಆ ಗಿಡಗಳಿಗೆ ಇಟ್ಟಿದ್ದೀವಿ. ಆ ಮಕ್ಕಳು ಅದನ್ನು ಅವ್ರ ಥರನೇ, ಅವರು ಮಕ್ಕಳ ಥರನೇ ಆ ಗಿಡಗಳನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ನಾನೊಬ್ಬಳೇ ಸರ್ಕಾರಿ ಶಿಕ್ಷಕಿ. ಇಲ್ಲಿ ಉಳಿದಂಥ ಎಲ್ಲರೂ ಗೆಸ್ಟ್ ಟೀಚರ್ ಇಲ್ಲಿದ್ದಾರೆ. ನಾವು ತುಂಬ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಶಾಲೆಗೆ ದಾಖಲಾದಂಥ ಎಲ್ಲ ಮಕ್ಕಳುಗಳು ಒಂದು ವಿಚಾರ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆ ನಾವು ಪ್ರಗತಿಯತ್ತ ನಡೀತಾ ಇದ್ದೀವಿ ಅಂದರೆ ಸರ್ಕಾರಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಮಗುನ ತರೋದಲ್ಲ. ಪ್ರೈವೇಟ್ ಶಾಲೆಯಿಂದ ಯಾವಾಗ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮುಖ ಮಾಡಿ ನಿಲ್ತಾರೋ ಅವತ್ತು ನಾವು ಸರ್ಕಾರಿ ಶಾಲೆ ಗೆದ್ದಿದೆ ಅನ್ನೋದು ನಮ್ಮ ಧ್ಯೇಯ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಗೆ ಬಂದು ಅಡ್ಮಿಷನ್ ಆದಂಥ ಎಲ್ಲ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳು ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಇವತ್ತಿಗೆ ನಮ್ಮ ಶಾಲೆಗಳಲ್ಲಿ 250ಕ್ಕೂ ಹೆಚ್ಚಿಗೆ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಎಲ್ಲ ಸುಸಜ್ಜಿತ ಸೌಕರ್ಯ ನಮ್ಮ ಶಾಲೆಯಲ್ಲಿದೆ. Very warm good morning. I work here as an English teacher, as a guest teacher. I was appointed in the year 2024. I have never seen the school, like the government school, having all the facilities such as smart classes, spacious classrooms, a very vast playground. We have more than 150 of trees, that too medicinal plants, and every student has their own trees. They water the plants every day. We have a very good number of teachers with quality education, whereas we see government schools have very less strength. But thanks to all the Gram Panchayat members and HM, just now she spoke, thank you. It's a pleasure to have them, because as soon as she entered the school, she made the strength. Today we have the strength of 250. We are glad to have that, and it's a very pleasure to our parents also who supported us. We went to the surveys to all the road by road. We went to the surveys, we distributed the pamphlets and all, and we have a very good water facility. We have a very good
cultivation of plants and all thanks to the members, the parents, the students also. And we provide a very good set of uniforms, books, stationery. No government school provide this. It's our government school is next to private school, and we are glad to say that we have n number of students enrolled from private school to our school. I'm very happy to be in this school. It's a very honor for me to be in the school. I want this school to be successful in future, as this year we have a very grand celebration of 100 years. It's been 100 years. This school is of 100 years old. This year it will be the centrum of our school. I hope we give a blast to that day. Thank you. बहुत खुशी हुई हमने हमारे बच्चों को एडमिशन करा को, और आज से नई बस भी डाली। बहुत खुशी हुई। हम बच्चों को छोड़ने बहुत तकलीफ़ होती थी बारिश में, हमें छोड़ को जाना काम को तो बहुत तकलीफ़ होता, बहुत लेट हुआ था। ये आज हमें बहुत खुशी है, लेकिन पहले से आज को बहुत इम्प्रूवमेंट हो गया स्कूल है। हमें भी दूसरे बोलती है हमारे पड़ोस में अड़ोस में बच्चों को लागो ये स्कूल में डालो को, गवर्नमेंट स्कूल को ये करती हैं। आज यहाँ पढ़े लिखे वाले कहाँ कहेंगे सी बच्चा में इम्प्रूवमेंट हो माशाल्लाह बहुत इम्प्रूवमेंट हो गया। पहले एक इंग्लिश स्कूल में भेजते थे, हम कहीं पढ़ते नहीं थे। वो मिस्सा खाली इंस्टाग्राम देख ले कंप्लेंट हुई, हमें भी जब कंप्लेंट किया वो ये होगा था, वहाँ से निकाल को हमें डाले क्लास पढ़े सलाह। एक्स बुक्स सब देखें, अच्छी है स्कूल। यहाँ ले ले काको जाओ, सब बात की सहूलत है ये स्कूल में। हम ये प्राइवेट स्कूल जैसा है वैसा ये स्कूल हम ना गवर्नमेंट स्कूल नहीं। सब भी जो मेंबर्स हैं हमारे बच्चों का से बहुत कुछ करे सहूलत। ये तक हम ना फिक्र थी बच्चे स्कूल को जो रास्ते में जाती हैं, अब माहौल तो बहुत ख़राब है लेडीज़ के वास्ते। अब हम ना बहुत खुशी हुई बस डाले। अब फिक्र से तो हमें रहती है बच्चे स्कूल जाको हिफाजत को घर से घर को आती को, उसमें हम ना बहुत खुशी है। सभी मेंबर्स का बहुत थैंक यू, टीचर्स को भी थैंक यू। बहुत सहूलत है, इम्प्रूवमेंट हो कहीं हमारे बच्चे प्राइवेट जैसा स्कूल ये भी वैसा अच्छी इम्प्रूवमेंट हो कहीं। अब हम ना प्राइवेट डालना को कोई टेंशन तो वैसी नहीं है, यहाँ पूरी सहूलत है, अच्छा इम्प्रूव हो कहीं बच्चे हमारे। अस्सलाम वालेकुम। बहुत सहूलत है ये स्कूल में का, तो फैसिलिटी भी अब सेम टू सेम इंग्लिश स्कूल की सगे छोड़ी है वो, तो उससे जो भी तुम्हारे बच्चे ही अच्छा हमारा बच्चे का फ्यूचर होना का तो लेकर को जमा सकती। आगे भी हमारी भी जिम्मेदारी रहती है कि हमें आना देखना करना कर को जो भी इंफॉर्मेशन होना तो आको स्कूल में पूछ सकती। जैसे कि हमारे HM भी हैं, उन्होंने भी पूछ सकती, उनको भी पूछ सकती। टीचर्स ही उन्होंने ग्रुप ही बना के वो ग्रुप में भी पूछ सकती। तो देखो कम्युनिटी ऐसी है, तुम्हारे हाथ में है, बच्चों की फ्यूचर तुम्हारे हाथ में। तुम्हें लेकर को जमाओ तो मैं क्या होना क्या नहीं, सब फैसिलिटी है। बुक्स बैग्स यूनिफॉर्म सब है, ID कार्ड, बस की सहूलत भी हो गया, अब वैन भी आ गई है। अब क्या भी नहीं है कैसा का नहीं है, सब चीज़ से है। जैसे प्राइवेट में रहती है वैसे भी यहाँ है। और ये टीचर से भी रोज आते हैं अच्छा। हाँ टीचर की एक्टिविटी भी अच्छी है, लेकिन उन्होंने हर दिन भी अपडेट करती। ग्रुप्स में क्या तो भी इंपॉर्टेंट रहे तो भी मैसेज डालती। वो जो भी मीटिंग थी वो भी उन्हें इन्फॉर्म देने में चाहिए सो, लेकिन किसी भी मालूम नहीं था, इन्फॉर्म दिए करने में चाको हिंसा ऐसा सहूलत है। और आज बस की फैसिलिटी डाले हैं स्कूल में, कैसा लगा? अच्छा लगा, बहुत अच्छा लगा। हमने भी एक हिम्मत के सका बच्चे जाती हैं आती हैं वैन में, भरोसा है। हमारी भी जिम्मेदारी रहती है कि हमें बस तक चढ़ाना, उनका देखना अगर को वो जाती है आगे बस से वैसा नहीं ले लेकर हमें भी बस स्टॉप तक छोड़े तो चुनो भी जिम्मेदारी से लेकर खिलता उतारती। फिर उनकी जिम्मेदारी रहती है कि सीधा लेकर खा उतारने के, वो हमारे हाथ में है। जितना टीचर करना उतना हमें भी करना, सपोर्ट करे तो हमारे बच्चे एजुकेशन ले सकती। अस्सलाम वालेकुम रहमतुल्लाहि व बरकातहू। मेरे बच्चे पहले इंग्लिश स्कूल पढ़ते थे तो कुछ परेशानी थी, तो इस वास्ते इधर की स्कूल में डाले। तो इतनी फैसिलिटी है, 2 बच्चे पढ़ने को ही ऑलरेडी यूनिफॉर्म से, बुक से, खाने से, हर एक चीज़ से यहाँ अच्छी फैसिलिटी है। पानी के वास्ते क्लीनर्स पूरा है, टीचर्स पूरे अच्छा कंडीशन पढ़ाती हैं, जो भी है मैसेज डालती। बच्चा के हम भेजे बाद हम ना क्या भी परेशानी नहीं, तो यहाँ फुल सेफ्टी में रहती बच्चे। HM भी अच्छा जो भी रहता मैसेज डालती। और वो इंग्लिश स्कूल से ये स्कूल में क्या भी डिफरेंट नहीं है। जो मेरे बच्चे बेजार हो गए थे अम्मी उर्दू स्कूल डाल रही कर को, यहाँ आए बात तो इतना खुश है कि उससे ज़्यादा यहाँ पूरी फैसिलिटी मिली। शूज़ से, बुक से, यूनिफॉर्म से, ट्रैक सूट, खाने से, दूध से, सब हर एक चीज़ से भी मेंबर्स भी पूरा अच्छा साथ देती। उनका भी बहुत दिल से शुक्रिया अदा कर छूँ मैं। और आज जो फैसिलिटी हुई ना उसे भी बहुत खुशी हुई। तो बच्चे दूर दूर से आते हैं, छल्ले का आते हैं तो बहुत मुश्किल होती है। अब आराम से आना जाना होता ना अगर को बहुत खुशी।